ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಈ ವ್ಲಾಗ್ ಏನು ಅಂದರೆ ನಾನು ನೆನ್ನೆ ಹೇಳಿದೆ. ಸೊ ಎಸ್, ನಾವಿವತ್ತು ಶ್ರೀರಿಕ್ಷನ್ 3 ಇಯರ್ಸ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ 2 ಇಯರ್ಸಿಂದ ನಾವು ಅವಳಿಗೆ ಈವೆಂಟ್ ಪ್ಲ್ಯಾನರ್ಸ್ ಅವ್ರನ್ನ ಕರೆಸಿ ಡೆಕೋರೇಟ್ ಮಾಡಿ, ಫಸ್ಟ್ ಟೈಮ್ ಬಂದರು ಬ್ಲೂ ಕಲರ್ ಇದು ಫ್ರೋಝನ್ ಥೀಮಲ್ಲಿ ಮಾಡಿಸಿದ್ರು ಅಂದರೆ ಅವ್ರ ಡ್ಯಾಡಿ ಕಡೆ. ಆ್ಯಂಡ್ ಲಾಸ್ಟ್ ಇಯರ್ ಬಂದು ನಾವು ಯೂನಿಕಾರ್ನ್ ಮಾಡಿಸಿದ್ರಿ. ಸೊ ಈ ಇಯರ್ ಬಟರ್ಫ್ಲೈ ಮಾಡಿಸ್ಬೇಕು ಅಂತ ಇದ್ರಿ, ಬಟ್ ಸೊ ಅವಳಿಗೆ ಹುಷಾರು ತಪ್ಪಿತು, ನಮ್ಮ ಅಕ್ಕನಿಗೂ ಹುಷಾರು ತಪ್ಪಿತು. ಅದಕ್ಕೆ ಅಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದಿದ್ದು ನಮ್ಮ ಅಕ್ಕ ಮನೇಲಿ, ಬಟ್ ಅಲ್ಲಿ ಇಬ್ಬರಿಗೂ ಹುಷಾರು ತಪ್ಪಿತು ಅಂತ ಇಲ್ಲಿ ಬಂದರು. ಸೊ ನಾವಿಲ್ಲೇ ಚಿಕ್ಕದಾಗಿ ಪುಟಾಣಿಯಾಗಿ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಶ್ರೀರಿಕ್ಷಾ ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ಲು, ಈ ಸರ್ತಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಡ್ರೆಸ್ ತೊಗೊಂಡ್ಬಂದಿದ್ರಿ. ಐ ಥಿಂಕ್ 4500 ಸಮಥಿಂಗ್ ಏನೋ ಪೇ ಮಾಡಿದ್ರಿ ಅವಳು ಗೌನಿಗೆ. ಬಿಕಾಸ್ ಅವ್ಳಿಗೆ ಹತ್ರ ದೊಡ್ಡದಾಗಿ ಖುಷಿಯಾಗಿರೋದೆಲ್ಲ ತುಂಬ ಇಷ್ಟ. ಆ್ಯಂಡ್ ಎಸ್, ಇದು ನನ್ನ ಔಟ್ಫಿಟ್. ಸೊ ಅವಳ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ನಾನು ನಮ್ಮ ಅಕ್ಕ ಪೇರ್ ಮಾಡ್ಕೊಂಡೆ. ನಾನು ನಮ್ಮ ಅಕ್ಕ ಸೇಮ್ ಇರೋ ಥರ ಪರ್ಚೇಸ್ ಮಾಡ್ಕೊಂಡು ಹಾಕ್ಕೊಂಡಿರೋದು. ಸೊ ಎಸ್, ನಾನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಬರ್ಡೇ ಹೇಗಿತ್ತು ಹೇಗಾಯಿತು ಅಂತ ಹಂಗೆ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ವಾಪಸ್ ಬನ್ನಿ. ಓಕೆ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ನಲ್ಲ ಶ್ರೀರಿಕ್ಷಾ ಬರ್ಡೇ ಇವತ್ತು ಅಂತ, ಅಂದರೆ May 30ಗೆ ಅವಳ ಬರ್ಡೇ ಇದ್ದಿದ್ದು. ಆ್ಯಂಡ್ ಶಿ ಟರ್ನ್ಸ್ 3 ಅಂತ ಹೇಳ್ಬೋದು ಇವತ್ತಿಗೆ. ಆ್ಯಂಡ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಂದು ಈ ಥರ ರೆಡಿ ಮಾಡಿದ್ಲು ನಮ್ಮ ಅಕ್ಕ. ಆದರೆ ಅವಳು ಬೇರೆ ಫ್ರಾಕ್ ತಂದಿದ್ರಿ, ಬಟ್ ಇದು ಬೇಡ, ನನಗೆ ಯಾವ ಫ್ರಾಕೇ ಬೇಕು ಅಂತ ಹಿಡ್ಕೊಂಡು ಮನೆ ಪೂರ್ತಿ ಹೊರಗಡೆ ಎಲ್ಲ ಬರೀ ಆ ಫ್ರಾಕ್ ಇಟ್ಕೊಂಡೆ ಓಡಾಡ್ತಾ ಇದ್ಲು. ಬಿಕಾಸ್ ಅವಳಿಗೆ ಆ ಫ್ರಾಕ್ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಅದು ಬಿಟ್ಟಿರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಎಲ್ಲೋದ್ರೂ ಎತ್ಕೊಬರೋಳು. ಸೊ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ರಿ. ನಾವು ಬಂದು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಮತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ರಿ. ಸೊ ಇದು ಬಂದು ರಾಯರ ದೇವಸ್ಥಾನ. ಸೊ 2 ದೇವಸ್ಥಾನವೂ ನಮ್ಮ ಮನೆ ಹತ್ರನೇ ಇರೋದು. ಸೊ ಅದಕ್ಕೇ ನಾವು ಪ್ರತಿ ಗುರುವಾರ 2 ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಅದು ಬಂದು ನಮ್ಮ ಮಮ್ಮಿ, ನಾನು ಶ್ರೀರಿಕ್ಷಾನ ಕರ್ಕೊಂಡು ಹಿಂದೆ ಹೋಗ್ತಾಯಿದ್ದೆ. ಆ್ಯಂಡ್ ಎಸ್, ಯಾರೆಲ್ಲ ರಾಯರ್ನ ನಂಬ್ತೀರಾ ಆ್ಯಂಡ್ ಸಾಯಿಬಾಬಾನ ನಂಬ್ತೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಪ್ರತಿ ವ್ಲಾಗಲ್ಲೂ ಹೇಳೋ ಥರ ರಾಯರ್ನ ಸಾಯಿಬಾಬಾನ ಮಾತ್ರ ನಾನು ತುಂಬಾ ನಂಬ್ತೀನಿ. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ನಾನು ಸಾಯಿಬಾಬಾಗೋಸ್ಕರ ಉಪವಾಸ ಮಾಡೋದಾಗಲಿ, ಥರ್ಸ್ಡೇಸ್ ದೇವಸ್ಥಾನಕ್ಕೆ ಹೋಗೋದಾಗಲಿ, ಏನಾದರೂ ಬೇಡ್ಕೊಳ್ಳೋದಾಗಲಿ, ಹರಕೆ ಮಾಡ್ಕೊಳ್ಳೋದಾಗಲಿ, ಸೊ ನಾನು ಜಾಸ್ತಿ ಮಾಡೋದೇ ಸಾಯಿಬಾಬಾಗೆ. ಸೊ ಎಸ್, ಇದು ಬಂದು ಸಾಯಿಬಾಬಾ ದೇವಸ್ಥಾನ. ಇದೂ ನಮ್ಮ ಮನೆ ಹತ್ರನೇ ಇರೋದು. ನಾನು ಅಂದರೆ ಇದು ಸಾಯಿಬಾಬಾ ದೇವಸ್ಥಾನ ಒಂದೇ ಇಲ್ಲ, ಸೊ ಫುಲ್ ಇಸ್ಕಾನ್ ಥರ ಇದೆ. ಎಲ್ಲ ದೇವಸ್ಥಾನವೂ ಇಲ್ಲಿದೆ. ಇಲ್ಲಿ ಕೃಷ್ಣನ ದೇವಸ್ಥಾನ ಕೂಡ ಇದೆ. ಅಂದರೆ ಇಸ್ಕಾನ್ ಥರ, ಅಂದರೆ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಹತ್ರ ಇದೆಯಲ್ಲ ಆ ಥರ ಇಸ್ಕಾನ್ ಅಲ್ಲ, ಬಟ್ ಇದು ಫುಲ್ ಎಲ್ಲ ದೇವಸ್ಥಾನ ಇದೆ, ಎಲ್ಲ ದೇವರ ದೇವಸ್ಥಾನ. ಆ್ಯಂಡ್ ನಾನು ಯಾವಾಗಲೂ ಹೋಗಿ ದೀಪ ಹಚ್ತೀನಿ, ಬಟ್ ಈ ಸಲ ಬರೀ ರೋಸ್ ಕೊಟ್ಟೆ. ಆ್ಯಂಡ್ ಹಾಗೆ ಶ್ರೀರಿಕ್ಷನ್ ಬರ್ಡೇಗೆ ಕೇಕು ತೊಗೊಂಡು ಹೊರಟೋಗೋಣ ಅಂತ ಹಾಗೆ ಬಂದಿದ್ದೆ. ಬಿಕಾಸ್ ಆಮೇಲೆ ಹೋಗಿ ಅವಳಿಗೆ ರೆಡಿ ಮಾಡಿ ಡೆಕೋರೇಟ್ ಮಾಡಲಿಕ್ಕೆಲ್ಲ ತುಂಬಾ ಲೇಟ್ ಆಗಿಬಿಡತ್ತೆ. ಆ್ಯಂಡ್ ಶ್ರೀರಿಕ್ಷಾ ಡ್ರೆಸ್ ಮ್ಯಾಚಿಂಗ್ ಕಲರಿಗೆ ಕೇಕು ಸಿಕ್ತು, ಅಂದರೆ ಬ್ಲ್ಯಾಕ್ ಕರೆಂಟ್. ಸೊ ಅದು ಇನ್ನೂ ಖುಷಿ ಆಯಿತು. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ಇದು ಸಾಯಂಕಾಲ ಬಂದು ಅವಳಿಗೆ ರೆಡಿ ಮಾಡ್ತಿದ್ದಿದ್ದು, ನಾನು ಡೆಕೋರೇಷನ್ ಮಾಡ್ತಿದ್ದೆ. ಆಲ್ಸೋ ನಾನು ತೊಗೊಂಬಂದೆ ಸ್ವಲ್ಪ ಐಟಮ್ಸ್ ಅಷ್ಟು ಸೂಟ್ ಆಗಿಲ್ಲ. ಆಮೇಲೆ ಹೋಗಿ ತಿರ್ಗಾ ತೊಗೊಂಡ್ಬಂದು ಬರೀ ಇವತ್ತು ಓಡಾಟನೇ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಅವನೇ ನಾವು ಪರ್ಚೇಸ್ ಮಾಡಿದ್ದು. ಸೊ ಇನ್ ಕೇಸ್ ನಿಮಗೆ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತೆಲ್ಲ ನಿಮ್ಗೆ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ದಟ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ಸೋ ನಾನು ನಮ್ಮ ಅಕ್ಕನೂ ಶ್ರೀರಿಕ್ಷನ್ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರನೇ ಇಬ್ಬರೂ ಸೇಮ್ ಟಾಪ್ ತೊಗೊಂಡ್ರಿ ಅಂತಲೇ ಹೇಳ್ಬೋದು. ಟಾಪು ಲಗಿನ್ ಥರ, ಅಂದರೆ ಈಗ ಆಲಿಯಾ ಕಟ್ ಸಮಥಿಂಗ್ ಅಂತಲ್ಲ ಆ ಥರ. ಸೊ ನಿಮಗೆ ಅಷ್ಟು ಡ್ರೆಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಸೊ ಇಫ್ ಐ ಹ್ಯಾವ್ ಸೆಡ್ ಎನಿಥಿಂಗ್ ರಾಂಗ್, ಪ್ಲೀಸ್ ಪಾರ್ಡನ್ ಮೀ ಫಾರ್ ದ್ಯಾಟ್. ಆ್ಯಂಡ್ ಇದು ಬಂದು ಅವಳ ಬರ್ತ್ಡೇ ಔಟ್ಫಿಟ್. ಆ್ಯಂಡ್ ಆ್ಯಕ್ಚುಲಿ ನಾವು ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೀರಿ ಬಟರ್ಫ್ಲೈ ಥೀಮಲ್ಲಿ, ಬಟ್ ಏನಂದರೆ ಶ್ರೀರಿಕ್ಷನ್ಗೂ ಹುಷಾರು ತಪ್ಪಿಬಿಡ್ತು, ಆಲ್ಸೋ ನಮ್ಮ ಅಕ್ಕಗೂ ಹುಷಾರು ತಪ್ಪಿತು. ಅದಕ್ಕೋಸ್ಕರ ನಾವು ಅಷ್ಟು
ಅಷ್ಟು ಏನು ಮಾಡಲಿಕ್ಕಾಗಲಿಲ್ಲ. ಬಟ್ ಏನೋ ಅಷ್ಟು ಶಿರೀಕ್ಷನ್ ಖುಷಿ ಆಗೋ ಥರ ಅದೇನೋ ತಂದು ಎಲ್ಲ ಮಾಡಿದ್ರಿ. ಅವಳಿಗೆ ಖುಷಿ ಆಯಿತು, ಯಾಕಂದರೆ ಅವಳಿಗೆ ಬಲೂನ್ಸ್ ಅಂದ್ರೇ ತುಂಬ ಖುಷಿ. ಸೊ ಏನು ಒಕೇಶನ್ ಇಲ್ಲ ಅಂದ್ರೂ ಅವಳು ಬರೀ ಬಲೂನ್ ಕೇಳ್ತಾ ಇರ್ತಾಳೆ. ಸೊ ತಗೊಂಬಂದು ಊದಿ ಕೊಡೋದು, ಕುತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಆ್ಯಂಡ್ ಫ್ರಾಕ್ ಮಾತ್ರ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಒಳ್ಳೆ ಪ್ರಿನ್ಸಸ್ ಥರನೇ ಕಾಣಿಸ್ತಿದ್ಲು. ಕೇಕ್ ಕಟ್ಟಿಂಗ್ ಬಂದವರು ಕೂಡ ಅದೇ ಹೇಳಿದ್ರು, ಫ್ರಾಕ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ನನಗೂ ತುಂಬಾ ಇಷ್ಟ ಆಯಿತು. ಸೊ ಇಷ್ಟು ಬರ್ಡೇಸಲ್ಲಿ ನನಗೆ ಅಂದರೆ 2 ವರ್ಷದಿಂದ ಸೆಲೆಬ್ರೇಟ್ ಮಾಡಿರೋ ಬರ್ಡೇಸಲ್ಲಿ ಈ ಒಂದು ಫ್ರಾಕ್ಗೆ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಬಂದು ಈ ಥರ ರೆಡಿಯಾಗಿದ್ದೆ. ಅವ್ರು ಬಂದು ನಿಮ್ಗೆ ಗೊತ್ತಿರೋ ಹಾಗೆ ನಂದಿನಿ ಅವ್ರ ಮಮ್ಮಿ, ಇವ್ರು ಬಂದು ನಮ್ಮ ಮನೆ ಕೆಳಗಡೆ ಇರೋ ಆಂಟಿ. ಸೊ ಬರೀ ಮನೆ ಹತ್ರ ಇರೋರನ್ನ ಮಾತ್ರನೇ ಕರೆದಿದ್ರೆ. ಅಂದರೆ ನಾವೇನೇ ಫಂಕ್ಷನ್ ಆದ್ರೂ ನಂದಿನಿ ಅವ್ರನ್ನ ಮತ್ತೆ ಕೆಳಗಡೆ ದೀಪು ಅಂತಿದ್ದಾರೆ, ಅವರು ನಮ್ಮ ಫ್ರೆಂಡು. ಸೊ ಇಬ್ಬರನ್ನ ಕರೆದು ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ನನ್ನ ದೊಡ್ಡಮ್ಮ ಬರ್ತಾರೆ. ಬಿಟ್ಟು ಬೇರೆ ಹಬ್ಬಗಳೆಲ್ಲ ಅಂದರೆ ನಮ್ಮ ಡ್ಯಾಡಿ ಅವರ ಅಣ್ಣಂದಿರು ಬರ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲ. ಸೊ ಎಸ್, ಇದು ಬಂದು ನನ್ನ ಡ್ರೆಸ್. ಇನ್ ಕೇಸ್ ನನ್ನ ಡ್ರೆಸ್ ಎಲ್ಲಿ ತೊಗೊಂಡಿದ್ದೀನಿ ಅಂತಲೂ ನಿಮಗೆ ಬೇಕಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ದಟ್ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ಆಲ್ಮೋಸ್ಟ್ ಪೇರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವಳ ಡ್ರೆಸ್ ಮ್ಯಾಚಿಂಗಿಗೆ ಕೇಕು, ನಮ್ಮ ಡ್ರೆಸ್ಸು, ಬಲೂನ್ಸ್ ಎಲ್ಲ ಏನೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ. ಸೊ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಮನೆಯಲ್ಲಿರೋರಿಗೆಲ್ಲ ಖುಷಿ ಆಯಿತು. ಆ್ಯಂಡ್ ಇದು ಬಂದು ನಂದು ನಮ್ಮ ಅಕ್ಕದು ಸೇಮ್ ಡ್ರೆಸ್ಸು. ಅದೊಂಚೂರು ಡೀಪ್ ಇತ್ತು ಅಂತ ನಾವು ಅದು ನಮ್ಮ ಬಟ್ಟೆಯಲ್ಲೇ ಕಟ್ ಮಾಡಿಸಿ ಪ್ಯಾಚ್ ಕೊಡಿಸಿದ್ರಿ. ಬಿಕಾಸ್ ನಮ್ಮ ಮನೆಯಲ್ಲಿ ಅಲೌಡ್ ಇಲ್ಲ ಡೀಪ್ ಡ್ರೆಸ್ಸಸ್ ಆಗಲಿ ಸ್ಲೀವ್ಲೆಸ್ ಆಗಲಿ, ಅಷ್ಟು ನಮ್ಮ ಅಪ್ಪ ಅಮ್ಮ ಅಣ್ಣನಿಗೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ. ಸೊ ಇದಾಗಿತ್ತು ನಮ್ಮ ಪುಟ್ಟು ಬರ್ತ್ಡೇ ಸೆಲೆಬ್ರೇಷನ್. ಸೊ ಎಸ್, ನಮಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ನಾವೇ ಡೆಕೋರೇಟ್ ಮಾಡಿದ್ದನ್ನು ನಾನೇ ಡೆಕೋರೇಟ್ ಮಾಡಿದ್ದು. ಐಟಮ್ಸ್ ತೊಗೊಂಬಂದು ಸುಮ್ಮನೆ ಹಾಗೆ ಚಿಕ್ಕದಾಗಿ ಡೆಕೋರೇಟ್ ಮಾಡಿದ್ವಿ. ಏನೂ ಬೇಡ ಅಂತ ಅಂದರು ಮಮ್ಮಿ, ಬಿಕಾಸ್ ಅವಳಿಗೆ ಹುಷಾರಿಲ್ಲ, ಸುಮ್ಮನೆ ಯಾಕೆ ಕಷ್ಟ ಕೊಡೋದು ಅಂತ. ಬಟ್ ನಾನೇ ಹೋಗಿ ಕೇಕ್ ತೊಗೊಂಡು ಬಂದು ಅವಳ ಡ್ರೆಸ್ ಮ್ಯಾಚಿಂಗೇ ಕೇಕ್ ತೊಗೊಂಬಂದೆ. ಬ್ಲ್ಯಾಕ್ ಕರೆಂಟ್ ಸಮಥಿಂಗ್ ಫ್ಲೇವರ್. ಸೊ ಅವಳ ಡ್ರೆಸ್ ಮ್ಯಾಚಿಂಗ್ ಕಲರ್ ಕೇಕೆ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಡ್ರೆಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಮ್ಮ ಈ ಪುಟ್ಟು ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಇವತ್ತು ಥರ್ಸ್ಡೇ ನಾನು ಮಮ್ಮಿ ಉಪವಾಸ ಇರ್ತೀವಿ. ನಾವೇನು ತಿನ್ನಲ್ಲ. ಆ್ಯಂಡ್ ನಾನ್ ವೆಜ್ ಆಲ್ಸೋ ತಿನ್ನಲ್ಲ. ಅದಕ್ಕೋಸ್ಕರ ನಾವೇನು ಇವತ್ತು ಸ್ಪೆಷಲ್ ಮಾಡಿಲ್ಲ. ಸೊ ನಾಳೆ ಫುಲ್ ಸ್ಪೆಷಲ್ ಮಾಡ್ತೀವಿ. ಅದನ್ನು ನಾನು ವ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಲ್ಸೋ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. So thank you so much for watching. See you all in the next vlog. Love you all.